ಆಕಾಶವಾಣಿ ಮಡಿಕೇರಿ. ಸೇನಾ ಸ್ಮರಣೆ. ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ. ಕೇಳಿ ಸೇನಾ ಸ್ಮರಣೆ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಸೇನಾ ಸ್ಮರಣೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ಕೆ ನಿಡುಗಣೆ ಗ್ರಾಮದ ಸುಬ್ಬಮಂಡ ಡಾಕ್ಟರ್ ನಿರ್ಮಲಾ ದಿನೇಶ್ ಅವರು. ಇವರು ಇಂದು ತಮ್ಮ ಸೇನಾ ಜೀವನದ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುವ. ನಮಸ್ಕಾರ ಡಾಕ್ಟರ್ ನಿರ್ಮಲಾ ಅವರೇ. ನಮಸ್ಕಾರ ಸರ್. ಮೊದಲಿಗೆ ನಿಮ್ಮ ಬಾಲ್ಯ ಜೀವನದ ಬಗ್ಗೆ ಹೇಳಿ. ನೀವು ಎಲ್ಲಿ ಹುಟ್ಟಿದ್ದು, ನಿಮ್ಮ ಶಿಕ್ಷಣ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಸರ್, ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಕಳಕೇರಿ ನಿಡುಗಣೆ ಗ್ರಾಮ, ಮಡಿಕೇರಿನೇ, ಕೊಡಗು. ಅಂಡ್ ಕಂಪ್ಲೀಟ್ ಎಜುಕೇಶನ್ ಅಪ್ ಟಿಲ್ LKG ಇಂದ 12th ತನಕ ಸೆಂಟ್ ಜೋಸೆಫ್ಸ್ ಮಡಿಕೇರಿ. ಅದಾದ್ಮೇಲೆ ಸರ್ MBBS ಗ್ರಾಜುಯೇಷನ್ ಮುಗಿಸಿದ್ದು ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಅಲ್ಲಿ ತನಕ ಆಗಿದೆ. ಇನ್ನು ಪೋಸ್ಟ್ ಗ್ರಾಜುಯೇಷನ್ ಮುಗಿಸ್ಬೇಕಷ್ಟೇ. ನೀವು ಸೇನೆಗೆ ಯಾವಾಗ ಸೇರಿದ್ರಿ? ಸರ್ 2016 ಅಲ್ಲಿ ನನ್ ಕಮಿಷನ್ ಆಗಿದೆ ಆಸ್ ಅ ಕ್ಯಾಪ್ಟನ್ ಇಂಡಿಯನ್ ಆರ್ಮಿ ಮೆಡಿಕಲ್ ಕೋರ್ ಅಲ್ಲಿ. ಸೊ ಅದು ನನ್ MBBS ಮುಗಿಸಿ ಒಂದ್ 2 ವರ್ಷ ನನ್ ಜೂನಿಯರ್ ರೆಸಿಡೆನ್ಸಿ ಅಂತ ಇಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡಿ ಆಮೇಲೆ ಆರ್ಮಿಗೆ ಜಾಯಿನ್ ಆಗಿದ್ದೆ ಸರ್. ಸೇನೆಗೆ ಸೇರುವಂತ ಸಂದರ್ಭದಲ್ಲಿ ನಿಮ್ಮ ಆಯ್ಕೆ ಪ್ರಕ್ರಿಯೆ ಹೇಗಿತ್ತು? ವೈದ್ಯ ವೃತ್ತಿಯಲ್ಲಿ ಇದ್ದು ಆರ್ಮಿಗೆ ಸೇರಿದ್ರಿ, ಇದು ಯಾವ ರೀತಿ ಸಾಧ್ಯ ಆಯ್ತು? ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಸರ್, ಬೇಸಿಕಲಿ ನನ್ಗೆ ಮೇನ್ ಮೋಟಿವೇಶನ್ ಇದ್ದಿದಂದ್ರೆ ಇಲ್ಲಿ ರಿಟೈರ್ಡ್ ಮೇಜರ್ ರೂಪೇಶ್ ಸರ್ ಇದ್ದಾರೆ, ಡಾಕ್ಟರ್ ಸೈಕ್ಯಾಟ್ರಿಸ್ಟ್ ಮಡಿಕೇರಿ ಹಾಸ್ಪಿಟಲ್ ಅಲ್ಲಿ. ಅವರು ಹೇಳಿದ್ರು ಕಿ ವೈ ಡೋಂಟ್ ಯು ಟ್ರೈ ಅಂತ. ಸೊ ಅದನ್ನ ತಗೊಂಡು ವೆಬ್ಸೈಟ್ ಅಲ್ಲಿ ಡಿಸ್ಕ್ಲೋಸ್ ಮಾಡ್ತಾರೆ ಶಾರ್ಟ್ ಸರ್ವಿಸ್ ಕಮಿಷನ್ ಎಂಟ್ರಿ ಅಂತ. ಸೊ ಅದರಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ಅವ್ರು ಬೇಸಿಕಲಿ ಕಾಲ್ ಲೆಟರ್ ಕಳಿಸ್ತಾರೆ. ಅದು ಆಫ್ಟರ್ ಓರಲ್ ಇಂಟರ್ವ್ಯೂ ನಮ್ಗೆ ಆವಾಗ ಜಸ್ಟ್ ಕ್ವೆಶನ್ಸ್ ಕೇಳ್ತಾರೆ, ಬೇಸಿಕಲಿ ನಮ್ ಡಾಕ್ಟ್ರಿ ಬಗ್ಗೆನೆ. ಕಿ ಪೆರಿಫೆರಿಯಲ್ಲಿ ಇಂತ ಕೇಸ್ ಬಂದ್ರೆ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ, ಅಡ್ಮಿನಿಸ್ಟ್ರೇಷನ್ ಒಂದೆರಡು ಕ್ವೆಶನ್ಸ್ ಕೇಳಿದ್ರು, ಎಮರ್ಜೆನ್ಸಿ ಕೇಸಸ್ ಕೇಳಿದ್ರು. ಸೊ ಅದಾದ್ಮೇಲೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಮೆಡಿಕಲ್ ಫಿಟ್ನೆಸ್. ಸೊ ಅದ್ರಲ್ಲಿ ನಮ್ದು ಹೈಟ್, ವೇಟ್ ಅಂಡ್ ಎಕ್ಸ್ರೇ ತೆಗೆದು ಬೋನ್ ಡೆನ್ಸಿಟಿ ಎಲ್ಲ ಚೆಕ್ ಮಾಡಿ, ಅದೆಲ್ಲ ಪಾಸ್ ಥ್ರೂ ಆದ್ರು ಅಂದ್ರೆ ದೇ ವಿಲ್ ಸೆಂಡ್ ಅ ಕಾಲ್ ಲೆಟರ್ ಕಿ ನೀವು ಹೀಗೆ ಆರ್ಮಿಗೆ ಸೆಲೆಕ್ಟ್ ಆಗಿದ್ದೀರಾ, ಈ ದಿನ ಬಂದು ರಿಪೋರ್ಟ್ ಮಾಡ್ಕೊಳ್ಳಿ ಅಂತ. ಹಾಗೆ ಫಾರ್ ಮೀ ಇಟ್ ವಾಸ್ ವೆರಿ ಸ್ಮೂತ್. ನಂಗೆಲ್ಲೂ ಹರ್ಡಲ್ ಅನ್ಸ್ಲಿಲ್ಲ, ಎಲ್ಲೂ ಕಷ್ಟ ಅಂತ ಅನ್ಸ್ಲಿಲ್ಲ. ಸೊ ಚೆನ್ನಾಗಾಗಿತ್ತು ಸರ್. ಮೈನ್ ಇಂಟರ್ವ್ಯೂ ಇದ್ದಿದ್ದು ಪುಣೆಯಲ್ಲಿ. ಈಗ ಸಾಮಾನ್ಯವಾಗಿ ಸೇನೆಗೆ ಸೇರೋದಕ್ಕೂ ವೈದ್ಯ ವೃತ್ತಿಯಲ್ಲಿದ್ದು ಸೇನೆಗೆ ಸೇರೋದಕ್ಕೂ ಯಾವ ರೀತಿಯಾದಂಥ ವ್ಯತ್ಯಾಸಗಳಿರ್ತದೆ? ಸರ್, ನನ್ಗನ್ಸೋ ಪ್ರಕಾರ ದೇರ್ಸ್ ಅ ಹ್ಯೂಜ್ ಡಿಫ್ರೆನ್ಸ್. ಬಿಕಾಸ್ ಬೈ ಚಾನ್ಸ್ ಆಲ್ಸೋ ನಾವೆಲ್ಲೋ ಸೆಲೆಕ್ಟ್ ಆಗ್ಲಿಲ್ಲ, ಇಲ್ಲ ನಮ್ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಏನೋ ಇಂಜುರಿ ಆಗಿ, ಇಲ್ಲ ಏನೋ ಒಂದು ರಿಜೆಕ್ಷನ್ ಆಗಿ ವಾಪಸ್ ಬಂದ್ರು, ವಿ ನೋಕಿ ನಮ್ಗೊಂದು ಬ್ಯಾಕಪ್ ಇದೆ, ವಿ ಆರ್ ಸ್ಟಿಲ್ ಅ ಪ್ರೊಫೆಷನಲ್. ಬಟ್ ಅದ್ ಯಾವ್ದು ಬ್ಯಾಕ್ ಗ್ರೌಂಡ್ ಇಲ್ಲದೆ ಸ್ಪೆಷಲಿ ಟೀನೇಜ್ 17-18 ಅಲ್ಲಿ ಸೇರೋರು ದೇ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. IMA ಡೆಹ್ರಾಡೂನ್ ಅಲ್ಲಿ ಇದ್ದಾಗ ನಾನು ನೋಡಿದ್ದೆ, ಒಬ್ರು ಇಂಜಿನಿಯರಿಂಗ್ ಮುಗಿಸಿ ಅಲ್ಲಿ ಡೆಹ್ರಾಡೂನ್ದು ಕಂಪ್ಲೀಟ್ 1 year ಟ್ರೈನಿಂಗ್ ಪೀರಿಯಡ್ ಮುಗಿಸಿ ಅವ್ರು ಸೆಲೆಕ್ಟ್ ಆಗ್ಬೇಕು ಅನ್ನೋವಾಗ ರಿಜೆಕ್ಟ್ ಆದ್ರು ಸರ್. ಐ ಮೀನ್ ಟು ಸೇ 1 ವರ್ಷ ನೀವು ಅಲ್ಲಿ ಪೂರ್ತಿ ಡೆಡಿಕೇಶನ್ ಮಾಡಿ ಅದಕ್ಕೆ ಪ್ರಿಪೇರ್ ಆಗಿ ಪುನಃ ಅಲ್ಲಿ ಹೋಗಿ ರಿಜೆಕ್ಟ್ ಆದ್ರು ಅಂದ್ರೆ ಮೋಸ್ಟ್ ಆಫ್ ದೆಮ್ ಗೋ ಇನ್ ಟು ಡಿಪ್ರೆಷನ್ ಕೈಂಡ್ ಆಫ್. ನಾಳೆ ಏನ್ ಮಾಡೋದು ವಾಪಸ್ ಹೋಗಿ. ಸೊ ಸಮ್ಹೌ ನಮ್ದ್ರಲ್ಲಿ ಅದಿಲ್ಲ. ಬಿಕಾಸ್ ನಮ್ಗೆ ಯಾವಾಗ್ಲೂ ಗೊತ್ತು ಕಿ ಬೈ ಚಾನ್ಸ್ ನಾವ್ ರಿಜೆಕ್ಟ್ ಆದ್ವಿ, ಇಲ್ಲ ಸೆಲೆಕ್ಟ್ ಆಗ್ಲಿಲ್ಲ, ಇಲ್ಲ ಏನೋ ಮುಂದಕ್ಕೆ ಹೋಗ್ಲಿಲ್ಲ ಅಂದ್ರು ನಮ್ ಡಾಕ್ಟರ್ ಪ್ರವೃತ್ತಿ ಏನಿದೆ ಅದು ನಮ್ ಜೊತೆ ಇದ್ದೇ ಇರುತ್ತೆ. ಸೊ ದಟ್ ಇಸ್ ಒನ್ ಹ್ಯೂಜ್ ದಿಸ್ ಥಿಂಗ್. ಇನ್ನೊಂದಂದ್ರೆ ಆರ್ಮಿ ಮೆಡಿಕಲ್ ಕೋರ್ ಅಲ್ಲಿ ದೇರ್ಸ್ ಅ ಹ್ಯೂಜ್ ಸ್ಟಾಫ್ ಡೆಫಿಷಿಯನ್ಸಿ. ಸೊ ಇನ್ವೇರಿಯಬ್ಲಿ ಅಟ್ ಲೀಸ್ಟ್ ಒಂದ್ 3 ವರ್ಷಕ್ಕೊಂದ್ಸರಿ ಇಲ್ಲ 4 ವರ್ಷಕ್ಕೊಂದ್ಸರಿ ದೇ ಟೇಕ್ ಇನ್ ಅ ಹೋಲ್ ಲಾಟ್ ಆಫ್ ಪೀಪಲ್. ತುಂಬಾನೇ ಜನರನ್ನ ತಗೋತಾರೆ. ಅದು ಒಂದಿದೆ. ಬಟ್ ಸ್ಪೆಷಲಿ ಬೇರೆ ಕೋರ್ಗೆ ಹೋಗೋರು ಅವ್ರಿಗೆ ಫಿಸಿಕಲ್ಸ್ ಅಲ್ಲಿ ತುಂಬಾ ಫಿಟ್ನೆಸ್ ಬೇಕಾಗುತ್ತೆ. ಸಂಹೌ ನಮ್ AMC ಅಲ್ಲಿ ಫಿಸಿಕಲ್ ಫಿಟ್ನೆಸ್ ಅಷ್ಟೊಂದು ಬೇಕಾಗಲ್ಲ, ಬೇಸಿಕ್ ಇರ್ಲೇಬೇಕು. ಬಟ್ ಅವರಲ್ಲಿ ಲಾಟ್ ಆಫ್ ಕಾನ್ಫಿಡೆನ್ಸ್, ಫಿಸಿಕಲ್ ಫಿಟ್ನೆಸ್, ಎಕ್ಸರ್ಸೈಸ್, ಅದೇನೇನ್ ಶ್ರಮ ಬೇಕೋ ಅದು ಅವ್ರಲ್ಲಿ ತುಂಬಾನೇ ಬೇಕು ಸರ್. ನಮ್ದ್ರಲ್ಲಿ ದೇ ಚೂಸ್ ಯು ಪ್ರೊಫೆಷನಲ್ ವೈಸ್.
ನೀವು ಪ್ರೊಫೆಷನಲಿ ಎಷ್ಟು ಹ್ಯಾಂಡಲ್ ಮಾಡಕ್ಕಾಗತ್ತೆ, ನೀವು ಹೇಗ್ ನೋಡಕ್ಕಾಗತ್ತೆ, ನೀವು ಹೇಗ್ ಮ್ಯಾನೇಜ್ ಮಾಡ್ತೀರಾ, ಅದನ್ನ ಮೇನ್ ಫೋಕಸ್ ಅಲ್ಲಿ ಇಟ್ಕೋತಾರೆ. ಅದು ಹ್ಯೂಜ್ ಡಿಫ್ರೆನ್ಸ್ ಆಗುತ್ತೆ. ಸೇನೆಯ ಆಯ್ಕೆ ಪ್ರಕ್ರಿಯೆ ಆಯಿತು. ಆಯ್ಕೆ ಪ್ರಕ್ರಿಯೆ ಆದ ನಂತರ ಮೊದಲು ಯಾವ ಪ್ರದೇಶದಲ್ಲಿ ಸೇವೆಗೆ ಸೇರಿದ್ರಿ? ಸರ್, ನಾನು ಕಮಿಷನ್ ಆಗಿದ್ದು ಡೆಹ್ರಾಡೂನ್ ಅಲ್ಲಿ, ಉತ್ತರಾಖಂಡ್, MH ಡೆಹ್ರಾಡೂನ್ ಮಿಲಿಟರಿ ಹಾಸ್ಪಿಟಲ್, ಜೂನ್ 2016. ಆಯ್ಕೆಯಾಗಿ ಹೋದ ನಂತರ ಅಲ್ಲಿ ನೀಡಿದಂತಹ ತರಬೇತಿಗಳು ಯಾವ ರೀತಿಯಲ್ಲಿತ್ತು? ಹಾ ಸರ್, MOBC ಅಂತ ಇರುತ್ತೆ ನಮ್ಗೆ, ಮೆಡಿಕಲ್ ಆಫೀಸರ್ಸ್ ಬೇಸಿಕ್ ಕೋರ್ಸ್ ಅಂತ. ಸೊ ಅದು 9 weeks ಇದ್ದದ್ದು ಇವಾಗ 7 weeks ಕೋರ್ಸ್ ಆಗಿದೆ. ಸೊ ಅದರಲ್ಲಿ ನಮ್ಗೆ ಬೇಸಿಕಲಿ ಅಡ್ಮಿನಿಸ್ಟ್ರೇಷನ್, ಇದು ಆರ್ಮಿದು ಸೆಟಪ್ ಹೇಗಿರುತ್ತೆ, ಯೂನಿಟ್ ಹೋದಾಗ ಅಲ್ಲಿ ಹೇಗಿರ್ಬೇಕು, ಆಫೀಸರ್ ಲೈಕ್ ಕ್ವಾಲಿಟೀಸ್ ಅಂತ ಹೇಳ್ತೀವಿ, OLQs ಅಂತ, ಅದನ್ನ ಹೇಳ್ಕೊಡ್ತಾರೆ. ಮೆಸ್ ಎಟಿಕೆಟ್ಸ್ ಹೇಗೆ ಸೀನಿಯರ್ಸ್ ನ ಟ್ರೀಟ್ ಮಾಡೋದು, ಜೂನಿಯರ್ಸ್ ನ ಸಬಾರ್ಡಿನೇಟ್ಸ್ ನ ಹೇಗೆ ಟ್ರಸ್ಟ್ ಗೇನ್ ಮಾಡೋದು, ಅಂಡ್ ಫಂಕ್ಷನ್ಸ್ ಹೇಗ್ ಮಾಡೋದು. ಲೈಕ್ ಅಲ್ಲಿ ಬರೀ ಡಾಕ್ಟರ್ ಆಗಿರಲ್ಲ ಸರ್, ನಾವು ಎಲ್ಲಾ ಅಡ್ಮಿನಿಸ್ಟ್ರೇಟಿವ್ ಡ್ಯೂಟೀಸ್ ಕೂಡ ಮಾಡ್ತೀವಿ. ಅಂಡ್ ವಿ ಆರ್ ಆನ್ ಡ್ಯೂಟಿ 24/7 365 days. ಈವನ್ ರಜಕ್ ಬಂದ್ರು ಇಟ್ ಇಸ್ ನಾಟ್ ಲೈಕ್ ಎಲ್ಲ ಮರ್ತ್ ಬಿಡ್ಬೋದು ಅಂತ. ಯಾವಾಗ ಯಾವ ಹೊತ್ತು ಕಾಲ್ ಬರ್ಬೇಕು ನಾವು ರೆಡಿ ಆಗಿರ್ಬೇಕು ಯೂನಿಫಾರ್ಮ್ ಅಲ್ಲಿ. ಸೊ ದೇ ಟ್ರೈನ್ ದಟ್ ವೇ. ಸುಮಾರು ಎಷ್ಟು ವರ್ಷಗಳ ಕಾಲ ಈ ಸೇನೆಯಲ್ಲಿ ಸೇವೆಯನ್ನ ಸಲ್ಲಿಸಿದ್ರಿ? ಸರ್, ನಾನು 5.5 years, 5 years 6 months. ಭಾರತದ ಯಾವ ಸ್ಥಳಗಳಲ್ಲಿ ತಾವು ಸೇವೆಯನ್ನ ಸಲ್ಲಿಸಿದ್ರಿ? ಸರ್, ಅದೇ ಕಮಿಷನಿಂಗ್ ಡೆಹ್ರಾಡೂನ್ ಅಲ್ಲಿ ಆದ್ಮೇಲೆ MOBC ಲಕ್ನೋ, ಅಂಡ್ ದೆನ್ ಅಸ್ಸಾಂ ಅಂತ ಸಿಲ್ಚರ್ ಅಲ್ಲಿ, ಮಾಸಿಂಪುರ್ ಕ್ಯಾಂಟ್ ಅಂತ ಅಲ್ಲಿ, ಅದಾದ್ಮೇಲೆ ಬಬೀನಾ ಉತ್ತರ ಪ್ರದೇಶ್, ಅದಾದ್ಮೇಲೆ ಪುಣೆ ಸರ್, ಮಹಾರಾಷ್ಟ್ರ. ನೀವು ಸೇವೆಯನ್ನ ಸಲ್ಲಿಸ್ತಿದ್ದಂತ ಆ ಸ್ಥಳದಲ್ಲಿ ಅಲ್ಲಿಯ ಪರಿಸ್ಥಿತಿ, ವಾತಾವರಣ, ಅವುಗಳ ವಿಚಾರಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಸರ್, ಡೆಹ್ರಾಡೂನ್ ಮಿಲಿಟರಿ ಹಾಸ್ಪಿಟಲ್ ಸರ್, ಅದು ಇಟ್ ಇಸ್ somewhat similar like a tertiary care center ಅನ್ಬೋದು. that was sophisticated center. ನಮ್ಗೇನು ಎಲ್ಲೂ ಕಷ್ಟ ಆಗೋ ತರ ಏನು ಇಲ್ಲ. ಅಂಡ್ ಸೆಂಟ್ರಲ್ ಗವರ್ಮೆಂಟ್ ಬೇಸಿಕಲಿ ತುಂಬಾನೇ ಸಿಸ್ಟಮ್ಯಾಟಿಕ್ ವೇ ಆಗಿ, ಆರ್ಗನೈಸ್ಡ್ ವೇ ಆಗಿ ಕೆಲಸ ಮಾಡ್ತಾರೆ. ಸೊ ದಟ್ ವಾಸ್ ಅ ಬ್ಲೆಸ್ಸಿಂಗ್. ಬಟ್ ಸಿಲ್ಚರ್ ಮಾಸಿಂಪುರ್ ಕ್ಯಾಂಟ್ ಬಂದಾಗ ಇಟ್ ವಾಸ್ ಫೀಲ್ಡ್ ಏರಿಯಾ. ಅದು ಕೌಂಟರ್ ಇನ್ಸರ್ಜೆನ್ಸಿ ಏರಿಯಾ ಅಂತ ಲೇಬಲ್ ಮಾಡ್ತಾರೆ. ಸೊ ಅಲ್ಲಿ ನಕ್ಸಲೈಟ್ಸ್ ಅಂಡ್ ಟೆರರಿಸಮ್ ಅದೆಲ್ಲ ಬಾರ್ಡರ್, ಅರುಣಾಚಲ್ ಬಾರ್ಡರ್ ಇರೋದ್ರಿಂದ ಅದೆಲ್ಲ ಸೀನ್ ಸಿಗುತ್ತೆ. ಅಂಡ್ ಗನ್ ಶಾಟ್ ಇಂಜುರೀಸ್ ಬರ್ತಾರೆ. ಸೊ ಅದು ಇಟ್ ವಾಸ್ ಅ ಹ್ಯೂಜ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅನ್ಬೋದು. ಅಲ್ಲಿ ಮಿಲಿಟರಿ ಹಾಸ್ಪಿಟಲ್ ಅಲ್ಲಿ ಅವರು ರಿಜಿಸ್ಟ್ರಾರ್ ಡ್ಯೂಟಿ ಮಾಡಿಸ್ತಾರೆ. ರಿಜಿಸ್ಟ್ರಾರ್ ಅಂದ್ರೆ ಯುವರ್ ಹೋಲ್ ಅಂಡ್ ಸೋಲ್ ರೆಸ್ಪಾನ್ಸಿಬಲ್ ಫಾರ್ ಲಿಟ್ರಲಿ 400 people ಅಂಡರ್ ಯು. ಅವ್ರ ರಾತ್ರಿ ಏನೇ ಕಾಲ್ ಬಂದ್ರು, ಏನೇ ಯಾರಿಗೆ ಪರ್ಸನಲ್ ಪ್ರಾಬ್ಲಮ್ ಆಗ್ಲಿ, ಪ್ರೊಫೆಷನಲ್ ಆಗ್ಲಿ, ಯು ಹ್ಯಾವ್ ಟು ಬಿ ದೇರ್. ಅಂಡ್ ಕಮಾಂಡಿಂಗ್ ಆಫೀಸರ್ ಅನ್ನೋರು ನಿಮ್ಮನ್ನೇ ಇನ್ಚಾರ್ಜ್ ಮಾಡಿಟ್ಟಿರ್ತಾರೆ. ಸೊ ಅದೊಂದು ಹ್ಯೂಜ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಅಂಡ್ ಅಸ್ಸಾಂ ಹೋದಾಗ ನನ್ಗೇನು ಐ ಡೆಂಟ್ ಫೀಲ್ ಲೆಫ್ಟ್ ಔಟ್. ರಾದರ್ ನಾಲ್ ಹೋಗಿ ಲ್ಯಾಂಡ್ ಆದ್ಮೇಲೆ ನನ್ ಮನೆಗ್ ಕಾಲ್ ಮಾಡಿ ಹೇಳಿದ್ರೆ, ಇದು ನಮ್ ತೋಟ ತರಾನೇ ಇದೆ, ಸೊ ಡೋಂಟ್ ವರಿ, ನಾನ್ ತಲುಪಿದೀನಿ. ಅವ್ರಿಗೂ ಗೊತ್ತಿರ್ಲಿಲ್ಲ ನನ್ ಪೋಸ್ಟಿಂಗ್ ಎಲ್ಲಿ ಬರುತ್ತೆ, ಹೇಗೆ ಏನು ಅಂತ. ಹಾಗೆ ಇಟ್ ವಾಸ್ ಹ್ಯೂಜ್. ಅಂಡ್ UP ಬಬೀನಾ ವಾಸ್ ಸ್ವಲ್ಪ ಟಫ್ ಇತ್ತು. ಬಟ್ ಅಗೇನ್ ಪುಣೆಗೆ ಬಂದಾಗ ಆರ್ಮಿ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯೋಥೊರಾಸಿಕ್ ಸೈನ್ಸಸ್ ಅಂತ, ಇಟ್ಸ್ ಅ ಟರ್ಷರಿ ಕೇರ್ ಸೆಂಟರ್. ಹ್ಯೂಜ್ ಲರ್ನಿಂಗ್. ಅಂದ್ರೆ ಐ ಹ್ಯಾವ್ ನಾಟ್ ಸೀನ್ ಕೇಸಸ್ ಅವ್ರು ಹೇಗ್ ಹ್ಯಾಂಡಲ್ ಮಾಡ್ತಾರೆ, BP ಪಲ್ಸ್ ಇಲ್ಲದ ಪೇಷಂಟ್ ನ ಹೇಗ್ ಬದುಕಿಸ್ತಾರೆ. ಲಿಟ್ರಲಿ within seconds patients are shifted to OT, patients are catheterized, patients are stent place ಮಾಡಿ, ಎಲ್ಲಾನು ಇನ್ ಅ ವೇ ಇಟ್ ವಾಸ್ ಹ್ಯೂಜ್ ಲರ್ನಿಂಗ್ ಸರ್. ಎಲ್ಲೂ ಏನು ಲಾಸ್ ಆಗ್ಲಿ, ರಿಗ್ರೆಟ್ ಅನ್ನೋದು ಇರ್ಲಿಲ್ಲ. ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದೀರಿ? ಸರ್, ನಮ್ ತಂದೆ ಶ್ರೀ SM ದಿನೇಶ್, ಅವರು ರಿಟೈರ್ಡ್ ಅಗ್ರಿಕಲ್ಚರ್ ಆಫೀಸರ್ ಇದ್ರು. ಅಮ್ಮ ನಂಜಮ್ಮ ಅಂತ, ಅವರು ಮಡಿಕೇರಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ನರ್ಸ್ ಆಗಿ ಇವಾಗ 2 ವರ್ಷ ಆಯ್ತು ರಿಟೈರ್ಡ್. ಅಂಡ್ ನನ್ನ ತಂಗಿ ಯಶಸ್ವಿನಿ, ಅವರು PhD ಮಾಡ್ತಿದ್ದಾರೆ ಸರ್, IIT ಹೈದರಾಬಾದ್ ಅಲ್ಲಿ. ಈಗ ನೀವು ಒಬ್ರು ಮಹಿಳೆಯಾಗಿ ಈ ರೀತಿ ಸೇನೆಗೆ ಹೋಗ್ತೀನಿ ಅನ್ನುವಂತ ಸಂದರ್ಭದಲ್ಲಿ ನಿಮ್ಮ ಮನೆಯವರ ಸಹಕಾರ ಹೇಗಿತ್ತು? ನಾಟ್ ದಾಟ್ ಹ್ಯಾಪಿ ಆಕ್ಚುಲಿ. ಅವರು ಹೇಳಿದ್ರು, ಜಾಬ್ ಇದೆ, ಎಲ್ಲ ಇದೆ, ಯಾಕೆ ರಿಸ್ಕ್ ಅಂತ. ದೆನ್ ನನ್ ಹೋಗ್ಲೇಬೇಕು ಅಂತ ಹಠ ಹಿಡ್ದಿದೆ. ದೆನ್ ದೇ ಸಪೋರ್ಟೆಡ್. ಅವರೇ ಬಂದ್ರು ನನ್ನನ್ನು ಡ್ರಾಪ್ ಮಾಡಕ್ಕೆ ಡೆಹ್ರಾಡೂನ್ಗೂ, ಪುಣೆ ಇಂಟರ್ವ್ಯೂಗೂ ಪಾಪ ಬಂದಿದ್ರು. ನನ್ನ ಹೋಲ್ ಫ್ಯಾಮಿಲಿ ಕೇಮ್ ಅಲಾಂಗ್. ಸೊ ಅಪ್ಸ್ ಅಂಡ್ ಡೌನ್ ಇದ್ದೇ ಇತ್ತು ಥ್ರೂ ಔಟ್ ದ 5.5 years ಜರ್ನಿ. ಬಟ್ ನಾನು ಇವಾಗ ಏನಾಗಿದ್ದೀನಿ, ಹೇಗ್ ಸ್ಟ್ರಾಂಗ್ ಆಗಿ ವೈಸ್ ಆಗಿ ಬಂದಿದ್ದೀನಿ, ಐ ಡೆಡಿಕೇಟ್ ದ ಹೋಲ್ ಥಿಂಗ್ ಟು ಆರ್ಮಿ. ನೀವು ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ನಡೆದಂತಹ ಒಂದೆರಡು ಮರೆಯಲಾಗದ ಘಟನೆಗಳು ಇದ್ರೆ ಅದನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಳಿ. 2 ಸಿಚುವೇಶನ್ಸ್. ಒಂದ್ ಸಿಚುವೇಶನ್, ನನ್ನ ಕಮಾಂಡಿಂಗ್ ಆಫೀಸರ್ ಅಗೇನ್ಸ್ಟ್ ಕಂಪ್ಲೇಂಟ್ ಸಂದರ್ಭ ಬಂತು.
and it ended up being a 3 years court battle, but literally justice was served at the end ಅನ್ನೋ ತರ dismissal ಗೂ ಬಂತು ಅವ್ರದ್ದು, because there are people who don't treat you well ಅಂತಾರೆ. ಸೊ ಅದೊಂದು ಐ ಹ್ಯಾಡ್ ಟು ರೇಸ್ ಮೈ ವಾಯ್ಸ್ ಅನ್ನೋ ತರ ನನ್ನ ಕೂಗನ್ನ ಕೇಳಿಸ್ಲೇಬೇಕಿತ್ತು ಹೈಯರ್ ಅಥಾರಿಟೀಸ್ಗೆ, ಬಿಕಾಸ್ ಅಲ್ಲಿ ತುಂಬಾನೇ ಅಷ್ಟೊಂದು ಪ್ಲೆಸೆಂಟ್ ರೀತಿಯಲ್ಲಿ ಎಲ್ಲರೂ ಟ್ರೀಟ್ ಮಾಡ್ತಿರ್ಲಿಲ್ಲ. ಆಫೀಸರ್ಸೇ ಆಗ್ಲಿ, ಸಬಾರ್ಡಿನೇಟ್ಸ್ ಆಗ್ಲಿ, ಜವಾನ್ಸ್ ಆಗ್ಲಿ, ಅವ್ರಿಗೊಂದು ಬೇಸಿಕ್ ರೆಸ್ಪೆಕ್ಟ್ ಅನ್ನೋದು ಇರ್ಲಿಲ್ಲ. ಅದ್ ನನ್ನ ಕೈಯಲ್ಲಿ ಸಹಿಸೋಕ್ಕಾಗ್ಲಿಲ್ಲ. ಸೊ ಅದಕ್ಕೆ ರೇಸ್ ಮಾಡಿದಕ್ಕೆ ಎವ್ರಿ ಒನ್ ಕೇಮ್ ಇನ್ ಹ್ಯಾಂಡ್. ಅಪಾರ್ಟ್ ಫ್ರಮ್ ಆರ್ಮಿ ಮೆಡಿಕಲ್ ಕೋರ್, ಬೇರೆ ಕೋರ್ ಇಂದನೂ ತುಂಬಾ ಸಪೋರ್ಟ್ ಬಂತು. ಇಟ್ ಎಂಡೆಡ್ ಅಪ್ ವೆಲ್ ಸರ್, ಹ್ಯೂಜ್ ಲರ್ನಿಂಗ್ ಪ್ರೊಸೆಸ್. ಮತ್ತೆ ಸೆಕೆಂಡ್, ನಾನು ಪುಣೆಗೆ ಬಂದಾಗ ನಾನು ಬೇಸಿಕಲಿ ನಂಗೆ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಟ್ಯೂಬರ್ಕ್ಯುಲರ್ ಇನ್ಫೆಕ್ಷನ್ ಆಗಿತ್ತು. ಸೊ ಅಲ್ಲಿ ಬಂದಾಗ ಅಲ್ಲಿ ಅರಿಂದಮ್ ಚಾಟರ್ಜಿ ಸರ್ ಅಂತ ಇದ್ರು, ಅಂಡ್ ಇವಾಗ ಅವರು DGMS ನೇವಿ ಆಗಿ ಪ್ರಮೋಟ್ ಆಗಿದ್ದಾರೆ. ಹಿ ಕೇಮ್ ಆಸ್ ಅ ಬ್ಲೆಸ್ಸಿಂಗ್ ಟು ಮೀ. ಅವರು ಏನು 2 ಸೆಂಟೆನ್ಸ್ ಕೇಳಿದ್ರು, ನಿನ್ ಜೊತೆ ಏನಾಯ್ತು ಲಾಸ್ಟ್ ಯೂನಿಟ್, ಹೇಗೆ ಏನು ಅಂತ. ಅಂಡ್ ಟಿಲ್ ದಿಸ್ ಡೇಟ್ ಆಲ್ಸೋ ಹಿ ಇಸ್ ವೆರಿ ಸಪೋರ್ಟಿವ್. ಇವಾಗ್ಲೂ ನನ್ನನ್ನು ಐ ಟ್ರೀಟ್ ಹಿಮ್ ಆಸ್ ಅ ಗಾಡ್ ಫಾದರ್. ಅಂಡ್ ಲಿಟ್ರಲಿ ದ ಹೋಲ್ ಜರ್ನಿ ಹ್ಯಾಸ್ ಬೀನ್ ಅ ಬ್ಲೆಸ್ಸಿಂಗ್. ಎಷ್ಟೋ ಜನರು ಸಪೋರ್ಟ್ ಬಂತು, ಇವಾಗ್ಲೂ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. 2 ಸಿಚುವೇಶನ್. ಅಂಡ್ ಇನ್ನೊಂದು ಪೇಷಂಟ್ ವೈಸ್ ನೋಡೋದಾದ್ರೆ ನಮ್ ಗನ್ ಶಾಟ್ ವೋಂಡ್ ಇಂಜುರೀಸ್ ಬಂದಿತ್ತು ಅಸ್ಸಾಂ ಅಲ್ಲಿ, ಅಂಡ್ ಅನೆಸ್ಥೆಟಿಸ್ಟ್ ಇರ್ಲಿಲ್ಲ ನಮ್ ಜೊತೆ, ಸರ್ಜನ್ ಇರ್ಲಿಲ್ಲ. ಸೊ ಇಮಿಡಿಯೇಟ್ಲಿ ಮೆಡಿಕಲ್ ಕಾಲೇಜ್ ಶಿಫ್ಟ್ ಮಾಡಿ ಅಂಡ್ ಹಿಸ್ ಲೈಫ್ ವಾಸ್ ಸೇವ್ಡ್. ಇನ್ನೊಂದು ಹ್ಯೂಜ್ ವಾಸ್ ಬಿಹಾರ್ಗೆ ಕಳ್ಸಿದ್ರು ಸರ್, ಪುಣೆಯಿಂದ ಪಟ್ನಾ. ಕೋವಿಡ್ ಪೀಕ್ ಆಗಿತ್ತು, ಎಲ್ಲಾ ಲಾಕ್ ಡೌನ್ ಇತ್ತು, ಯಾರು ಟ್ರಾವೆಲ್ ಮಾಡ್ತಿರ್ಲಿಲ್ಲ. ಬಟ್ ನಾವು ಯೂನಿಫಾರ್ಮ್ ಹಾಕೊಂಡು ಟ್ರಾವೆಲ್ ಮಾಡಿದ್ದು ಪಟ್ನಾಗೆ. ಅಂಡ್ ಈವನ್ ಮೀ ಬೀಯಿಂಗ್ ಅ ರಿಸ್ಕ್ ಪೇಷಂಟ್, ನನ್ಗೆ ಹೈ ರಿಸ್ಕ್ ಆಫ್ ಚಾನ್ಸಸ್ ಇತ್ತು ಕಿ ನನ್ಗೂ ಕೋವಿಡ್ ಆಗೋ ಚಾನ್ಸಸ್ ಇತ್ತು. TB ಇದ್ಕೊಂಡು, ಮೆಡಿಸಿನ್ಸ್ ಇಟ್ಕೊಂಡು I went to Patna. ಅಲ್ಲಿ we were almost there for 2 months. 2 ತಿಂಗಳು ಡ್ಯೂಟಿ ಮಾಡಿ hundreds of strangers ಗೆ ಇದ್ವಿ. ಬಟ್ ಇಲ್ಲಿ ಬಂದಾಗ ನಮ್ಮ ಮನೇಲಿ ಕಷ್ಟ ಬಂದಾಗ ನಾವ್ ಇರಕ್ ಆಗ್ಲಿಲ್ಲ. ಇಲ್ಲಿ ನಮ್ ಕಸಿನ್ಸ್ ಗೆ ಕೋವಿಡ್ ಆಗಿ ಅವ್ರು ತೀರ್ಕೊಂಡ್ರು ಅಂಡ್ ಇಶ್ಯೂಸ್ ಆಯ್ತು. ಬಟ್ ಅಲ್ಲಿ ನಾವ್ ಎಷ್ಟೋ 100 ಜನರಿಗೂ ಯಾರನ್ನೂ ಗೊತ್ತಿಲ್ಲದೆ ಅವ್ರಿಗೆ ಸೇವೆ ಮಾಡಿ. ಸೊ ದಟ್ ವಾಸ್ ಹ್ಯೂಜ್ ಎಕ್ಸ್ಪೀರಿಯನ್ಸ್. ಅದನ್ನೆಲ್ಲ ಮರೆಯಕ್ ಆಗಲ್ಲ ಸರ್. ನೀವು ಇದ್ದಂತ ಸಂದರ್ಭದಲ್ಲಿ ಯಾವ್ದಾದ್ರು ಈ ಯುದ್ಧದ ಸನ್ನಿವೇಶ ಆದಾಗ ಆ ಸಂದರ್ಭದಲ್ಲಿ ಅಲ್ಲಿನ ಸೈನಿಕರನ್ನ ನಿಮ್ಮಲ್ಲಿಗೆ ಕರ್ಕೊ ಬಂದಿದ್ದು, ಅಥವಾ ನೀವು ಅದೇ ಸ್ಥಳಕ್ಕೆ ಹೋಗಿ ಏನಾದ್ರು ಟ್ರೀಟ್ಮೆಂಟ್ ಮಾಡಿದ್ದು, ಇವುಗಳ ಬಗ್ಗೆ ಮಾಹಿತಿ ಇದ್ರೆ ಅದ್ರ ಬಗ್ಗೆ ಹಂಚ್ಕೊಳ್ಳಿ. ಇಲ್ಲ ಸರ್, ಬಿಕಾಸ್ ನಮ್ದು ಅಷ್ಟೊಂದು ಬಾರ್ಡರ್ ಏರಿಯಾನು ಇರ್ಲಿಲ್ಲ. ಅಂಡ್ ಬಿಕಾಸ್ ಅರುಣಾಚಲ್ ಬಾರ್ಡರ್ ಚೈನಾದಲ್ಲಿ ಅವಾಗ ಇದಾಗ್ತಾನೆ ಇತ್ತು ಇಶ್ಯೂಸ್. ಬಟ್ ನಮ್ದು ಸರ್ವಿಸ್ ಹಾಸ್ಪಿಟಲ್ ಆಗಿರೋದ್ರಿಂದ ನಮ್ ಅಷ್ಟೊಂದು ಕಾಂಟ್ಯಾಕ್ಟ್ ಇರ್ಲಿಲ್ಲ. ಬಟ್ ನಮ್ ಕಡೆಯಿಂದ ಎಕ್ಸಸೈಸ್ಗೆ ಅಂತ ಹೇಳಿ ಉಳ್ಕೊಂಡ್ ಹೋಗೋರಿದ್ರು. ಸೊ ಅದನ್ನ ನೋಡ್ತಿದ್ವಿ ಕಿ ಬೆಳಗ್ಗೆ 3:30ಗೆ ಎದ್ದು ಹೋಗೋದು, ದ ಹೋಲ್ ಪೆಟ್ರೋಲ್ ಕಮಾಂಡ್ ಮಾಡ್ಕೊಂಡು. ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಇತ್ತು. ಬಟ್ ಫಸ್ಟ್ ಹ್ಯಾಂಡ್ ಕಾಂಟ್ಯಾಕ್ಟ್ ಇರ್ಲಿಲ್ಲ ಸರ್. ನಿಮ್ಗೆ ಆ ರೀತಿ ತೊಂದರೆಗಳು ಆದಂತ ಸಂದರ್ಭದಲ್ಲಿ ಅವರು ಪೇಷಂಟ್ ನ ಆಸ್ಪತ್ರೆಗೆನೆ ಕರ್ಕೊ ಬರ್ತಾರ, ಅಥವಾ ನೀವು ಆ ಸ್ಥಳಕ್ಕೆ ಹೋಗಿ ಟ್ರೀಟ್ಮೆಂಟ್ ಮಾಡ್ಬೇಕಾಗಿರ್ತಿತ್ತ? ಸರ್ ಇಟ್ ಡಿಪೆಂಡ್ಸ್. ಅಂದ್ರೆ ಅವ್ರಿಗೆ ಹಾಸ್ಪಿಟಲ್ ರೀಚ್ ಒಳ್ಳೇದಿದ್ರೆ, ಅಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ಡಾಕ್ಟರ್ಸ್ ಆಲ್ವೇಸ್ ಅಕಂಪನಿ. AMC ಆರ್ಮಿ ಮೆಡಿಕಲ್ ಕೋರ್ ಇಂದ ಒಬ್ರು ಡಾಕ್ಟರ್, ನರ್ಸಿಂಗ್ ಅಸಿಸ್ಟೆಂಟ್, ಹೀಗೆ ಸ್ಟಾಫ್ ಇದ್ದೇ ಇರ್ತಾರೆ ಅಂತ ಸಿನಾರಿಯೋಸ್ ಬಂದ್ರೆ. ಬಟ್ ಹಾಗೆ ಇಲ್ಲ ಅಂದ್ರೆ ಅವರು ಟರ್ಷರಿ ಕೇರ್ ಸೆಂಟರ್ಸ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸರ್. ನಮ್ದು ಪ್ರೈಮರಿ ಸೆಂಟರ್ ಇದ್ದಿದ್ರಿಂದ ಹಾಗೇನಿರ್ಲಿಲ್ಲ. ಈಗ ಎಷ್ಟೋ ವಿದ್ಯಾರ್ಥಿನಿಯರು ನರ್ಸಿಂಗ್ ಕೋರ್ಸ್ಗಳನ್ನು ಮಾಡಿಕೊಂಡು ಕೆಲವೊಬ್ಬರು ಮನೆಯಲ್ಲೇ ಇರ್ತಾರೆ ಕೆಲಸ ಸಿಗದೆ. ಅಂಥವರಿಗೆ ಈ ಸೇನೆಯಲ್ಲಿ ಯಾವ ರೀತಿಯಾದಂಥ ಅವಕಾಶಗಳಿದೆ, ಅದನ್ನು ಹೇಗೆ ಬಳಸ್ಕೋಬೇಕು, ಅವುಗಳ ಬಗ್ಗೆ ಸ್ವಲ್ಪ ವಿಷಯವನ್ನು ತಿಳಿಸ್ಕೊಡಿ. ಬೇಸಿಕಲಿ ನರ್ಸಿಂಗ್ ಸ್ಟಾಫ್ಗೆ ದೇ ಹ್ಯಾವ್ ಎನ್ ಎಂಟ್ರೆನ್ಸ್ ಎಕ್ಸಾಮ್ಸ್. ಸೊ ಒಬ್ರು ಒಂದಂದ್ರೆ PUC ಮುಗಿದ ತಕ್ಷಣ ಅವ್ರು ಹೋಗೋದು, ಅವ್ರಿಗೂ ನರ್ಸಿಂಗ್ ಕಾಲೇಜಸ್ ಇದೆ, ಸೆಂಟರ್ಸ್ ಇದೆ. ಸೊ ಅವ್ರು ಇಮಿಡಿಯೇಟ್ಲಿ PUC ಮುಗಿದ ತಕ್ಷಣ ಹೋಗ್ಬೋದು. ಅಂಡ್ ಇನ್ನೊಂದು BSc ನರ್ಸಿಂಗ್ ಕೂಡ, ಅವರು BSc ನರ್ಸಿಂಗ್ ಮುಗಿಸಿ ಹೋಗಿ ಆರ್ಮಿ ಜಾಯಿನ್ ಆಗ್ಬೋದು. ಸೊ ಅವ್ರಿಗೆ ಇಂಟರ್ವ್ಯೂಸ್ ಇರುತ್ತೆ ಅಂಡ್ ಎಕ್ಸಾಮ್ಸ್ ಇರುತ್ತೆ. ಅದು ಎವ್ರಿ ಇಯರ್ DGFMS ಇಂದ ಲೆಟರ್ ಬಿಡ್ತಾರೆ ಆನ್ ದ ವೆಬ್ಸೈಟ್ ನರ್ಸಿಂಗ್ದು. ಅಂಡ್ ಇನ್ನು ಅಂದ್ರೆ ಪ್ಲೀಸ್, ಇಫ್ ಯು ಗೆಟ್ ಅನ್ ಆಪರ್ಚುನಿಟಿ, ಯಾವ್ದೇ ಇದ್ರಲ್ಲಿ ಯಾವ್ದೇ ಸ್ಟ್ರೀಮ್ ಅಲ್ಲಿ ಇರ್ಬೋದು. ಬಿಕಾಸ್ ಆರ್ಮಿ ಇಸ್ ನಾಟ್ ಜಸ್ಟ್ ಡಿಫೆನ್ಸ್, ಅಂಡ್ ಆರ್ಮಿ ಇಸ್ ನಾಟ್ ಜಸ್ಟ್ ಸೆಕ್ಯೂರಿಟಿ ಫೋರ್ಸಸ್. ಅಲ್ಲಿ ಇಂಜಿನಿಯರಿಂಗ್ ಕೋರ್ ಇದೆ, ಎಜುಕೇಶನ್ ಕೋರ್ ಇದೆ, ಇಂಟೆಲಿಜೆನ್ಸ್ ಕೋರ್ ಇದೆ,
ಅಂಡ್ ಸಿಗ್ನಲ್ ಸ್ಕೋರ್ ಇದೆ. ಸೊ ಇಟ್ಸ್ ವೈಡ್. ಬೇಸಿಕಲಿ ನಮ್ ಸಿಟಿಸನ್ಸ್ಗೆ ಅಂದ್ರೆ ನಾರ್ಮಲಿ ನಾನು ಅಲ್ಲಿ ಹೋಗಿ ಇಳಿಯೋ ತನಕ ನಂಗೆ ಗೊತ್ತಿರ್ಲಿಲ್ಲ ಎಕ್ಸಾಕ್ಟ್ಲಿ ಎಷ್ಟು ವೈಡ್ ಇದೆ ಅಂತ. ಈವನ್ ಅಡ್ವೊಕೇಸಿ ಇದೆ, ಲಾಯರ್ಸ್. ಅವ್ರ ಆಪರ್ಚುನಿಟಿ ಸಿಕ್ಕಿದ್ರೆ ಪ್ಲೀಸ್ ಲುಕ್ ಫಾರ್ ಇಟ್, ಗೋ ಇನ್ ಟು ಇಟ್. ಇಟ್ ವಿಲ್ ಗಿವ್ ಯು ಅ ವೇ ಆಫ್ ಲೈಫ್. ನಿಮ್ ಜೀವನನ ನಡ್ಸ್ಕೊಂಡ್ ಹೋಗೋ ರೀತಿ, ನೋಡ್ಕೊಂಡ್ ಹೋಗೋ ರೀತಿ ತುಂಬಾನೇ ಬದಲಾಗುತ್ತೆ ಸರ್. ನಿಮ್ಮ ಈ ಮಾತುಗಳನ್ನು ಕೇಳಿ ಈಗಿನ ಯುವಕ ಯುವತಿಯರು ಸೇನೆಗೆ ಸೇರಬೇಕು ಅಂತ ಬಯಸುವವರು ಸೇನೆಗೆ ಹೋಗೋದಕ್ಕಿಂತ ಮುಂಚೆ ಯಾವ ರೀತಿಯಾದಂತಹ ಪೂರ್ವ ತಯಾರಿಯನ್ನು ಮಾಡಿಕೊಂಡು ಹೋಗಬೇಕಾಗುತ್ತೆ ಅನ್ನೋದನ್ನ ಹೇಳ್ತೀರಾ? ಇಟ್ ಡಿಪೆಂಡ್ಸ್. ಅಗೇನ್ ಅವ್ರಿಗೆ ಯಾವ ಕೋರಲ್ಲಿ ಹೋಗ್ಬೇಕು ಅನ್ನೋದು ಅವ್ರು ನೋಡ್ಕೋಬೇಕು. ಇಲ್ಲ ನೀವು ಪ್ರೊಫೆಷನಲಿ ಕ್ವಾಲಿಫೈಡ್ ಆಗಿ ಹೋಗೋದ್ ಪ್ಲಾನ್ ಇದೆಯಾ, ಇಲ್ಲ ಪ್ರೊಫೆಷನಲಿ ಕ್ವಾಲಿಫೈ ಆಗಕ್ಕಿಂತ ಮುಂಚೆನೆ ಅದಕ್ಕೆ ಹೋಗ್ಬೇಕು ಅನ್ನೋದಿದ್ಯಾ, ಅದನ್ನ ನೋಡ್ಕೋಬೇಕು. ಅಂಡ್ ಒನ್ಸ್ ಅಲ್ಲಿ ಹೋದ್ಮೇಲೆ ಯು ವಿಲ್ ಬಿ ಟ್ರೈನ್ಡ್ ಇನ್ವೇರಿಯಬ್ಲಿ. ಅದು ಫಿಸಿಕಲಿ ಆಗ್ಲಿ ಮೆಂಟಲಿ ಆಗ್ಲಿ ಏನ್ ಟ್ರೈನಿಂಗ್ ಬೇಕೋ ಅದ್ ಬೇಕು ಅಂಡ್ ಕೊಟ್ಟಿರ್ತಾರೆ. ದರ್ ಇಸ್ ನೋ ಚಾಯ್ಸ್ ಆರ್ ಚಾನ್ಸ್ ಆಫ್ ಲೀವಿಂಗ್ ಇಟ್. ಬಟ್ ಅಲ್ಲಿ ಹೋಗಕ್ಕೆ ನೀವು ಮೆಂಟಲಿ ಪ್ರಿಪೇರ್ಡ್ ಆಗಿರ್ಬೇಕು. ದಟ್ ಇಸ್ ಹ್ಯೂಜ್. ಹಾಕಿ ಅದೇನೇ ಆಗ್ಲಿ ಏನೇ ಬರ್ಲಿ ಅದನ್ನ ಬಿಟ್ಟು ಬರಕ್ ಆಗಲ್ಲ ಅನ್ನೋ ಒಂದು ಇದಿರ್ಬೇಕು ಸರ್, ನಿರ್ಧಾರ. ಅದೊಂದು ಮೇನ್. ಫಿಸಿಕಲಿ ಅಂಡ್ ಮೆಂಟಲಿ ದೇ ಹ್ಯಾವ್ ಟು ಬಿ ಮಚ್ ಮೋರ್ ಸ್ಟ್ರಾಂಗರ್. ಅದಲ್ಲಕಿ ಏನೋ ಒಂದ್ ಸ್ವಲ್ಪ ಕಷ್ಟ ಆಗೋಯ್ತು, ಇಲ್ಲ ನನ್ಗಾಗಲ್ಲ ಬಿಟ್ ಬರ್ತೀನಿ, ಆತರ ಕ್ಯಾಂಡಿಡೇಟ್ಸ್ ಇದ್ದಾರೆ. ಸೊ ಡೋಂಟ್ ಡೂ ದಟ್. ನೀವು ಸೇನೆಗೆ ಸೇರಿದಂಥ ಸಂದರ್ಭದಲ್ಲಿ ಅಲ್ಲಿಯ ಸಾವು ನೋವುಗಳು ಇವುಗಳನ್ನೆಲ್ಲ ಕಣ್ಣಿಂದ ನೋಡಿರ್ತೀರಾ. ಅಂಥ ಸಂದರ್ಭದಲ್ಲಿ ಈ ಕೆಲಸ ನನಗೆ ಬೇಡ, ವಾಪಸ್ ಹೋಗ್ಬಿಡುವ ಅಂತ ಯಾವತ್ತಾದ್ರೂ ಅನ್ಸಿದ್ದಿದೆಯಾ? ಪ್ರೊಫೆಷನಲಿ ಇಲ್ಲ ಸರ್, ಯಾವತ್ತೂ ಇಲ್ಲ. ಬಟ್ ಪರ್ಸನಲ್ ರೀಸನ್ಸ್, ಬಿಕಾಸ್ ನನ್ನ ಸಿಚುವೇಶನ್ ಏನಾಗಿತ್ತು, ಫಸ್ಟ್ ಆಫ್ ಆಲ್ ಅಲ್ಲಿದ್ದ ಕಮಾಂಡಿಂಗ್ ಆಫೀಸರ್ ಜೊತೆ ಇಶ್ಯೂಸ್ ಆಗಿತ್ತು ಅಂಡ್ ದ ಯೂನಿಟ್ ವಾಸ್ ನಾಟ್ ಸಪೋರ್ಟಿವ್ ಎನಫ್. ಆವಾಗ ಅನ್ಸ್ತು ರಿಯಲಿ ಕಿ ನನ್ಗೆ ಇಷ್ಟೊಂದು ರಿಸ್ಕ್ ತಗೊಂಡು ಎಲ್ಲ ಬಿಟ್ಟು, ಬಿಕಾಸ್ ನನ್ ಎಲ್ಲ ಇತ್ತು, ದೇರ್ ವಾಸ್ ನಥಿಂಗ್ ಕಿ ನನ್ಗೆ ಏನೋ ಬೇಕು ಅಂತ ಬಂದಿರ್ಲಿಲ್ಲ. ಬಟ್ ಐ ಹ್ಯಾಡ್ ಅ ಪ್ಯಾಷನ್. ಸಣ್ಣದಿಂದಲೂ ಆ ಮಾರ್ಚ್ ಪಾಸ್ಟ್ ನೋಡುವಾಗ, ರಿಪಬ್ಲಿಕ್ ಡೇದು, ಇಂಡಿಪೆಂಡೆನ್ಸ್ ಡೇದು ಏನೋ ಒಂದು ಒಳಗಿತ್ತು ಕಿ ಆ ಯೂನಿಫಾರ್ಮ್ ಹಾಕೋಬೇಕು, ಅಲ್ಲಿ ಹೋಗ್ಬೇಕು ಅಂತ. ಸೊ ಅದೊಂದು ಅಷ್ಟೊಂದು ಪ್ಯಾಷನ್ ಇಟ್ಟು ಬಂದಾಗ ಹೀಗಾಯ್ತಲ್ಲ ಅನ್ನೊಂದು ಸಣ್ಣ ಇದಿತ್ತು. ಬಟ್ ಟುಡೇ ಐ ಆಮ್ ಹ್ಯಾಪಿ. ಅದೆಲ್ಲ ಆಗಿದ್ದು ಒಳ್ಳೇದಕ್ಕೆ ಅಂತ ಅನ್ನಿಸ್ತು. ಅಂಡ್ ಇಟ್ಸ್ ನೆವರ್ ಲುಕಿಂಗ್ ಬ್ಯಾಕ್. Army has given me a way of life and Army is going to stay with me for life. No regrets. But ಸಾವು ನೋವು ನಮ್ ಪ್ರೊಫೆಷನಲಿ ನೋಡ್ತೀವಿ ಸರ್. ಎಸ್ಪೆಷಲಿ ಕೋವಿಡ್ ಪೀಕ್ ಅಲ್ಲಿ ತುಂಬಾನೇ ಕಷ್ಟ ಆಗೋಯ್ತು. ಬಿಕಾಸ್ 24/7 ಡ್ಯೂಟಿಯಲ್ಲಿ ಇದ್ಕೊಂಡು ನೀರಿಲ್ಲ, ಊಟ ಇರ್ಲಿಲ್ಲ. ದೆನ್ ಅಲ್ಲಿ ಅಷ್ಟೊಂದು ಸಿಸ್ಟಮ್ಯಾಟಿಕ್ ಇದೆ, ಬಿಕಾಸ್ ವಿ ವೇರ್ ಪಾರ್ಟ್ ಆಫ್ 300 ಬೆಡೆಡ್ ಕೋವಿಡ್ ಹಾಸ್ಪಿಟಲ್. ಸೊ ಅದಾದ್ಮೇಲೆ ಪಟ್ನಾ ಕಳ್ಸಿದ್ದು. ಮೀ ಬೀಯಿಂಗ್ ಅ ಹೈ ರಿಸ್ಕ್ ಪೇಷಂಟ್, ನನ್ ರಿಸ್ಕ್ ತಗೊಂಡೆ. ನನ್ ಸೆಕೆಂಡ್ ಥಾಟ್ಸ್ ಕೊಡ್ಲಿಲ್ಲ ಕಿ ಯಾರ್ ಕೋವಿಡ್ ಆಯ್ತು, ದೇರ್ ಇಸ್ ನೋ ಗೋ, ಹೋಲ್ ವರ್ಲ್ಡ್ ಇಸ್ ಸಫರಿಂಗ್. ಸೊ ಲೆಟ್ ಮೀ ಬಿ ಅ ಪಾರ್ಟ್ ಆಫ್ ಇಟ್. ಅಂತ ಒಂದು ಸನ್ನಿವೇಶವನ್ನ ಯಾವ ರೀತಿಯಲ್ಲಿ ಎದುರಿಸಿದ್ರಿ? ಅಂದ್ರೆ ಅಲ್ಲಿ ಕೆಲವು ಸಂದರ್ಭದಲ್ಲಿ ಊಟನೂ ಇರ್ತಿರ್ಲಿಲ್ಲ ಅಂತ ಎಲ್ಲ ಹೇಳಿದ್ರಿ. ಅದೆಲ್ಲವನ್ನ ಯಾವ ರೀತಿಯಲ್ಲಿ ಎದುರಿಸಿದ್ರಿ? ಸರ್ ಒಂದಂದ್ರೆ ಅಲ್ಲಿ ಇಡೀ ಟೀಮ್ ಹಾಗೆ ಇತ್ತು ಸರ್. ರೈಟ್ ಫ್ರಮ್ ದ ವಾರ್ಡ್ ಸಹಾಯಕ ಅಂತ ಇದ್ರೆ, ನರ್ಸಿಂಗ್ ಆಫೀಸರ್ ಅಂಡ್ ಟು ದ ಹೈಯೆಸ್ಟ್ ಆಫೀಸರ್ ರ್ಯಾಂಕ್, ಜನರಲ್ ರ್ಯಾಂಕ್ ತನ್ಕೊನು ಎಲ್ರು ಹಾಗೆ ಕೆಲಸ ಮಾಡ್ತಾ ಇದ್ರು. ಎಲ್ರು ನೀರು ಊಟ ಬಿಟ್ಟು ಇದ್ರು. ಸೊ ಈವನ್ ಜನರಲ್ ಆಫೀಸರ್ ವುಡ್ ಕಮ್ ಫಾರ್ ಅ ವಿಸಿಟ್, ಕೇಳ್ತಾ ಇದ್ರು ಏನಾಗ್ತಿದೆ, ಹೇಗಾಗ್ತಿದೆ, ಹೌ ಕ್ಯಾನ್ ವಿ ಇಂಪ್ರೂವ್ ದಿಸ್. ಅಂಡ್ ನಾವ್ ರಿಪೋರ್ಟ್ ಕೊಡ್ತಾನೆ ಇರ್ಬೇಕಿತ್ತು. ಪೇಷಂಟ್ಸ್ ಕಾಲ್ ಮಾಡ್ತಾ ಇದ್ರು, ಪೇಷಂಟ್ಸ್ ವರ್ ನಾಟ್ ಅಲೌಡ್. ಅಟೆಂಡರ್ಸ್ ಬಂದು ನೋಡೋ ಹಾಗಿರ್ಲಿಲ್ಲ. ಬಟ್ ನಾವು 24/7 ವಿ ಹ್ಯಾಡ್ ಟು ಅಟೆಂಡ್ ಕಾಲ್ಸ್. ಅವ್ರಿಗೆ ರಿಪೋರ್ಟ್ ಕೊಡ್ಬೇಕಿತ್ತು, ನಿಮ್ ಪೇಷಂಟ್ ಕಂಡೀಷನ್ ಹೇಗಿದೆ. ಅವ್ರು ಬರ್ಲಿಲ್ಲ ಅಂದ್ರೆ ಅಟೆಂಡರ್ಸ್ ಕಾಲ್ ಮಾಡ್ಬೇಕಿತ್ತು. we've seen huge pain ಯಾರ್. 83 years 84 years ಪೇಷಂಟ್ಸ್, ಅಟೆಂಡರ್ಸ್ ಇಲ್ಲದೆ ನನ್ ಜೊತೆ ಒಂದ್ಸಲಿ ಮಗನ್ ಜೊತೆ ಮಾತಾಡ್ಸಿ ಅನ್ನೋದು. ಅಂಡ್ ನಮ್ಗೆ ಗೊತ್ತಿತ್ತು ಕಿ ಮಾನಿಟರ್ ಬೀಪ್ ಆಗ್ತಾ ಇದೆ, ಅವ್ರ ಇನ್ನೊಂದಿನ ಪ್ರೊಬಾಬ್ಲಿ ಇರಕ್ಕಿಲ್ಲ. ಆಕ್ಸಿಜನ್ ಸ್ಯಾಚುರೇಷನ್ ಡಿಪ್ ಆಗ್ತಾ ಇದೆ, ICU ಅಲ್ಲಿ ಬೆಡ್ಸ್ ಇಲ್ಲ. ಸೊ ಇಟ್ ಇಸ್ ಹ್ಯೂಜ್ ಪೇನ್. ಅದನ್ನ ನೋಡಿ ವಿ ನೋ ಕಿ ಯಾರ್ ಲೈಫ್ ಎಷ್ಟಿದೆ ಅಷ್ಟನ್ನ ಒಳ್ಳೆ ಕರ್ಮ ಮಾಡಿ, ಒಳ್ಳೆ ಕೆಲಸ ಮಾಡಿ, ಜಸ್ಟ್ ಅರ್ನ್ ದಟ್. ಅದನ್ನ ಬಿಟ್ರೆ ಬೇರೆ ಏನು ಇಲ್ಲ. ಈಗ ಸೇನೆಗೆ ಸೇರಿದಂತ ಸಂದರ್ಭದಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಯಾವ ರೀತಿಯಾದಂತಹ ಸವಲತ್ತುಗಳಿರ್ತದೆ, ಮತ್ತೆ ಅಲ್ಲಿ ಯಾವ ಸುರಕ್ಷತೆಯ ದೃಷ್ಟಿಯಿಂದ ಯಾವ ರೀತಿಯಾದಂತಹ ಸೌಲಭ್ಯಗಳೆಲ್ಲ ಇರ್ತದೆ? ಸರ್ ಹಾಗ್ ನೋಡ್ಬೇಕಂದ್ರೆ ಈವನ್ ಫೀಮೇಲ್ಸ್ ಆರ್ ವೆರಿ ವೆಲ್ ಪ್ರೊಟೆಕ್ಟೆಡ್. ಅಂದ್ರೆ ನಾವು ಹೋಗಿ ಈವನ್
ಒಂದು ಯೂನಿಟ್ ಅಲ್ಲಿ 10 ಆಫೀಸರ್ಸ್ ಇರುವಾಗ ಮೇ ಬಿ 2 ಇಲ್ಲ 3 ಫಿಮೇಲ್ ಆಫೀಸರ್ಸ್ ಇರ್ತಾರೆ, ಬಾಕಿ 7 ಜನರು ಮೇಲ್ ಆಫೀಸರ್ಸ್ ಇರುತ್ತಾರೆ. ಬಿಕಾಸ್ ಆರ್ಮಿ ಪ್ರಿಡಾಮಿನೆಂಟ್ಲಿ ಮೇಲ್ ಆಫೀಸರ್ಸ್. ಬಟ್ ನಮ್ಮನ್ನೆಲ್ಲೋ TD ಕಳಿಸ್ಬೇಕು, ಟೆಂಪರರಿ ಡ್ಯೂಟಿ ಕಳಿಸ್ಬೇಕು, ಅದೇನೋ ಸ್ವಲ್ಪ ಕಷ್ಟದ ಜಾಗ ಇರ್ಬೋದು, ಅಲ್ಲಿ ಫೆಸಿಲಿಟೀಸ್ ಇಲ್ಲ ಅನ್ನೋವಾಗ ಯೂನಿಟ್ ಅಲ್ಲಿ ಆಫೀಸರ್ಸ್ ಅದನ್ನ ಕೇರ್ ತಗೋತಾರೆ. ಚಲೋ ನೀವು ಹೋಗ್ಬೇಡಿ, ಮೇಲ್ ಆಫೀಸರ್ಸ್ ಇದ್ದಾರೆ, ಬೇರೆಯವ್ರು ಇದ್ದಾರೆ, ಅವ್ರು ಹೋಗ್ತಾರೆ. ಅದನ್ನೆಲ್ಲ ಕೇರ್ ತಗೋತಾರೆ. ಅಂಡ್ ಈವನ್ ನಮ್ದು BPET ಅಂತ ಇದೆ ಸರ್, ಫಿಸಿಕಲ್ ಪ್ರೊಫೈಲ್ ಚೆಕ್ ಮಾಡ್ತಾರೆ ರನ್ನಿಂಗ್ ಅಲ್ಲಿ, ಅದ್ರಲ್ಲೂ ಕನ್ಸೆಷನ್ಸ್ ಇದೆ. ನೀವು ಮೇಲ್ ಪ್ರೊಫಿಷಿಯನ್ಸಿ ತರಾನೇ ಓಡ್ಬೇಕು ಅಂತಿಲ್ಲ, ಅವ್ರು ಮಾಡೋ ತರನೇ ಹೈ ಜಂಪ್ಸ್ ಆಗ್ಲಿ, ರೋಪ್ ಕ್ಲೈಂಬಿಂಗ್ ಆಗ್ಲಿ ಅದ್ ಮಾಡ್ಬೇಕು ಅಂತಿಲ್ಲ, ಅದ್ರಲ್ಲಿ ಕನ್ಸೆಷನ್ಸ್ ಇದೆ. ಫಿಸಿಕಲಿ ಮೆಂಟಲಿ ಎಲ್ಲಾನು ಚೆಕ್ ಅಲ್ಲಿ ಇಟ್ಕೊಂಡು ಅವರು ಫಿಮೇಲ್ ಆಫೀಸರ್ಸ್ ನ ಕೇರ್ ತಗೋತಾರೆ, ಅದ್ರಲ್ಲಿ ಏನು ಡೌಟ್ ಇಲ್ಲ. ನೀವು ಈ 5 ವರ್ಷ ಸೇನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಕ್ರೀಡೆಯಲ್ಲಿ ಭಾಗವಹಿಸಿದ್ರೆ ಅದರ ಅನುಭವಗಳನ್ನು ಸ್ವಲ್ಪ ಹಂಚಿಕೊಳ್ಳಿ. Sir, I've been a badminton player, but I had a unfortunate incident. ನನ್ನ knee fracture ಆಗಿತ್ತು ಡ್ಯೂಟಿಯಲ್ಲಿ ಇದ್ದಾಗ್ಲೇ. ಸೊ ಅವಾಗಿಂದ ಕಮ್ಮಿ ಆಗಿತ್ತು. ಬಟ್ ಯೂನಿಟ್ ಲೆವೆಲ್ ಅಲ್ಲಿ ಬ್ಯಾಡ್ಮಿಂಟನ್ ಮ್ಯಾಚಸ್ ಆಡಿದ್ದೀನಿ. ಸೇನೆಯಲ್ಲಿದ್ದಂತ ಸಂದರ್ಭದಲ್ಲಿ ಇದ್ದಂತ ಯಾವ್ದಾದ್ರು ಪ್ರಶಸ್ತಿಗಳು ತಮಗೆ ಸಿಕ್ಕಿದೆಯಾ? ಪಾರ್ಟ್ ಆಫ್ ಬೀಯಿಂಗ್ ಇನ್ ಸರ್ವಿಸ್ ನಮ್ಗೆ ಅವಾರ್ಡ್ ಸಿಗುತ್ತೆ, ಅಂದ್ರೆ ಮೆಡಲ್ಸ್, ಸೇನಾ ಮೆಡಲ್ ಅಂಡ್ ಸೇವಾ ಮೆಡಲ್ಸ್. ಅದು ಇಟ್ಸ್ ಅ ಪಾರ್ಟ್ ಆಫ್ ಬೀಯಿಂಗ್ ಇನ್ ದ ಸರ್ವಿಸ್. ನಾನು CI ಆಪ್ಸ್ ಅಲ್ಲಿ ಇದ್ದಕ್ಕೆ, ಕೌಂಟರ್ ಇನ್ಸರ್ಜೆನ್ಸಿ ಆ ಏರಿಯಾದಲ್ಲಿ ಇದ್ದಿದ್ದಕ್ಕೆ, ಅಂಡ್ ಅಗೇನ್ ಅಸ್ಸಾಂ ಅರುಣಾಚಲ್ ಬಾರ್ಡರ್ ಏರಿಯಾದಲ್ಲಿ ಇದ್ದಿದ್ದಕ್ಕೆ ಅವು ಮೆಡಲ್ಸ್ ಇದೆ. ಇನ್ನೊಂದು ಅಗೇನ್ ಕೋವಿಡ್ ಟೈಮ್ ಅಲ್ಲಿ ಬೀಯಿಂಗ್ ಅ ಹೈ ರಿಸ್ಕ್ ಪೇಷಂಟ್ ಮೈ ಸೆಲ್ಫ್ ರಿಸ್ಕ್ ತಗೊಂಡಿದ್ದಕ್ಕೆ DGAFMS ಇಂದ ಕಮೆಂಡೇಶನ್ ಕಾರ್ಡ್ ಇದೆ ಸರ್, ಡೈರೆಕ್ಟರೇಟ್ ಜನರಲ್ ಆರ್ಮ್ ಫೋರ್ಸಸ್ ಮೆಡಿಕಲ್ ಸರ್ವಿಸಸ್. ಬೇರೆ ಏನಿಲ್ಲ. ಸಾಮಾನ್ಯ ವೈದ್ಯರಾಗಿ ಸೇರಿ ಈ ಮೇಜರ್ ಹುದ್ದೆಗೆ ಬರ್ಲಿಕ್ಕೆ ಯಾವ ಯಾವ ಹಂತಗಳನ್ನ ದಾಟಿ ಬರ್ಬೇಕಾಗಿ? ಸೊ ಇನಿಷಿಯಲಿ ನಮ್ ಕಮಿಷನಿಂಗ್ ಆಗೋದೇ ಕ್ಯಾಪ್ಟನ್ ಇಂದ ಸರ್. ಅಟ್ ದ ರ್ಯಾಂಕ್ ಆಫ್ ಕ್ಯಾಪ್ಟನ್ ಆಗಿ ಕಮಿಷನ್ ಆಗ್ತೀವಿ, ಅಂಡ್ ಆಫ್ಟರ್ 4 years ನಾವು ಮೇಜರ್ ಆಗಿ ಪ್ರಮೋಟ್ ಆಗ್ತೀವಿ. ಸೊ ದಟ್ ಇಸ್ ರ್ಯಾಂಕ್ ವೈಸ್. ಬಟ್ ದೆನ್ ಟು ರೀಚ್ ದೇರ್ ಯು ಹ್ಯಾವ್ ಟು ಅರ್ನ್ ಸರ್ಟನ್ ಥಿಂಗ್ಸ್. ಆಫೀಸರ್ಸ್ ಲೈಕ್ ಕ್ವಾಲಿಟಿ, ಮ್ಯಾನೇಜ್ಮೆಂಟ್, ರಿಜಿಸ್ಟ್ರಾರ್ ಡ್ಯೂಟೀಸ್ ಮಾಡೋದು, ಯೂನಿಟ್ ನ ರನ್ ಮಾಡೋದು, ಅಂಡ್ ಈವನ್ ಸ್ಯಾನಿಟರಿ ರೌಂಡ್ಸ್ ಅಂತ ಇರುತ್ತೆ. ಸೊ ಯೂನಿಟ್ ಲೈನ್ ಅಲ್ಲಿ ಇರೋ ಜವಾನ್ಸ್ ನ ಹೋಗಿ ಮಾತಾಡ್ಸೋದು, ನಿಮ್ಗೆ ಏನಾದ್ರು ಫೆಸಿಲಿಟೀಸ್ ಬೇಕಾ, ಏನ್ ಕಮ್ಮಿ ಆಗಿದೆ, ಊಟ ಹೇಗಿದೆ. ಸೊ ಎವ್ರಿಥಿಂಗ್ ಇಸ್ ಟೇಕನ್ ಕೇರ್ ಆಫ್. ಈವನ್ ಹಾಸ್ಪಿಟಲ್ ವಾರ್ಡ್ ಅಲ್ಲಿ ಟಾಯ್ಲೆಟ್ ಬ್ಲಾಕ್ ಆಯ್ತಂದ್ರೆ, ಸೊ ಆಸ್ ಅ ಆಫೀಸರ್ ಇನ್ ಚಾರ್ಜ್ ಯು ಆರ್ ರೆಸ್ಪಾನ್ಸಿಬಲ್. ಸೊ ಅದನ್ನ ನೀವು ಮಾಡ್ಲೇಬೇಕು. ಅಲ್ಲಿ ಎಸ್ಕೇಪ್ ಆಗೋದು ಇಲ್ಲ, ಇಟ್ಸ್ ನಾಟ್ ಮೈ ಜಾಬ್, ಇದು ನನ್ನ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಮಾತೇ ಇಲ್ಲ. ಸೊ ಅದು ಇಟ್ಸ್ ಅ ಹ್ಯೂಜ್ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿನ ಕೊಟ್ಟಿದೆ. ಇಲ್ಲಿಂದ ಹೋಗುವಂತ ಸಂದರ್ಭದಲ್ಲಿ ಇಲ್ಲಿಯ ವಾತಾವರಣಕ್ಕೂ ನೀವು ಸೇವೆ ಸಲ್ಲಿಸುವಂತ ಸ್ಥಳದ ವಾತಾವರಣಕ್ಕೂ ತುಂಬಾ ವ್ಯತ್ಯಾಸವೇ ಇರುತ್ತೆ. ಆ ಸಂದರ್ಭಕ್ಕೆ, ಆ ಪರಿಸ್ಥಿತಿಗೆ ಹೊಂದ್ಕೊಳ್ಳುವಂತದ್ದು ಎಷ್ಟು ಕಷ್ಟ ಆಯ್ತು ತಮ್ಗೆ? ಸೊ ಟು ಬಿ ಫ್ರಾಂಕ್, ನನ್ಗೆ ಏನೂ ಕಷ್ಟ ಆಗಿಲ್ಲ ಎಲ್ಲೂ. ಬಿಕಾಸ್ ಆ ಪ್ಯಾಷನ್ ಇತ್ತು. ಫಸ್ಟ್ ಆಫ್ ಆಲ್ ಆರ್ಮಿ ಅನ್ನೋ ಪ್ಯಾಷನ್ ಇತ್ತು. ಅಂಡ್ ಆ ಯೂನಿಫಾರ್ಮ್ ಹಾಕಿದ್ಮೇಲೆ ನಿಮ್ಗೆ ಏನು ಕಷ್ಟ ಅಂತ ಅನ್ಸಲ್ಲ ಸರ್. ಯೂನಿಫಾರ್ಮ್ ಹಾಕಿದ್ಮೇಲೆ ಅದೇನೇ ಬಂದ್ರು, ಯಾವ ಹೊತ್ತಿಗೆ ಬಂದ್ರು, ಯು ಹ್ಯಾವ್ ಟು ಫೇಸ್ ಇಟ್. ಅಂಡ್ ಹಾಗೆ ಗ್ರೋತ್ ಮಾಡುತ್ತೆ, ಹಾಗೆ ಆಪರ್ಚುನಿಟೀಸ್ ಬರುತ್ತೆ, ಅಂಡ್ ಹಾಗೆ ಟ್ರೈನ್ ಮಾಡ್ತಾರೆ. 4 ಗಂಟೆಗೆ ಎದ್ದು ವಿ ಹ್ಯಾವ್ ಟು ಬಿ ಇನ್ ದ PT ಗ್ರೌಂಡ್ 4 o'clock in the morning. ಅಲ್ಲಿ ಹೋಗಿ ಡ್ರಿಲ್ ಮುಗಿಸಿ ಪುನಃ ಬಂದು ಬ್ರೇಕ್ಫಾಸ್ಟ್ ಮಾಡಿ ಪುನಃ ಹೋಗಿ ಡ್ರಿಲ್ ಸ್ಕ್ವೇರ್ ಅಲ್ಲಿ ನಿಂತ್ಕೊಂಡು ಪುನಃ ಕ್ಲಾಸಸ್ ಆಗಿ, ಅದಾದ್ಮೇಲೆ ಸಂಜೆ ಪುನಃ PT ಅಂತ ಇರ್ತಾರೆ. ಆ ಟ್ರೈನಿಂಗ್ ಪೀರಿಯಡ್ ವಾಸ್ ಟು ಹೆಕ್ಟಿಕ್. ಬಟ್ ಅದ ಟ್ರೈನ್ ಆಗಿದ್ದಕ್ಕೆ ನಾವು ಹಾಗೆ ಗ್ರೋ ಆಗ್ತೀವಿ. ಸೊ ಏನೇ ಬಂದ್ರು, ಹೇಗೆ ಬಂದ್ರು ಫೇಸ್ ಮಾಡ್ತೀವಿ ಅನ್ನೋದು. ಅಂಡ್ ಒಂದ್ ಯೂನಿಟ್ ಹೊರಗಡೆ ಇರುತ್ತೆ ಕಿ ಆಜ್ ಮುಕಾಬ್ಲಾ ಹೋಗ, ಬಿ ಅಲರ್ಟ್. ಯಾವ ಟೈಮಲ್ಲೂ ಹೇಗಿದ್ರು ಅದನ್ನ ಮೋಲ್ಡ್ ಮಾಡ್ಕೊಂಡು ಹೋಗಕ್ ರೆಡಿ ಮಾಡ್ತಾರೆ ಸರ್. ಸೊ ಎಲ್ಲೂ ನನ್ಗೆ ಆತರ ಏನು ಕಷ್ಟ ಆಗ್ಲೇ ಇಲ್ಲ. ಈಗಿನ ಒಂದು ಯುವಕ ಯುವತಿಯರು ಸೇನೆಗೆ ಸೇರ್ಬೇಕು ಅಂತ ಬಯಸುವವರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸೊ ಫಸ್ಟ್ ಥಿಂಗ್, ಪ್ಲೀಸ್ ಯಾರನ್ನು ಫೋರ್ಸ್ ಮಾಡಬಾರ್ದು. ಪೇರೆಂಟ್ಸ್ ನೋಡಿ ಅಥವಾ ನನ್ನನ್ನೇ ನೋಡಿ ಅಥವಾ ಬೇರೆಯವ್ರನ್ನ ನೋಡಿ, ಯಾರು ಅವ್ರ ಆರ್ಮಿಯಲ್ಲಿದ್ದಾರೆ, ಅವ್ರ ನೇವಿಯಲ್ಲಿದ್ದಾರೆ, ಇಲ್ಲ ಅವ್ರ ಏರ್ ಫೋರ್ಸ್ ಅಲ್ಲಿ ಇದ್ದಾರೆ, ನಾನು ಸೇರ್ಬೇಕು. ನೋ, ದಟ್ ಇಸ್ ನಾಟ್ ದ ಥಿಂಗ್. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ, ಪ್ಯಾಷನ್ ಇದ್ರೆ, ಇಫ್ ಯು ವಾಂಟ್ ಟು ಸಿ ವಾಟ್ ಆಕ್ಚುಲಿ ಲೈಸ್ ಇನ್ ದೇರ್, and if you want to have a way of life, please go for it. There is a certain age sir, ನೀವು ರಿಸ್ಕ್ ತಗೋಬಹುದು ಈ ಏಜ್ ಅಲ್ಲಿ. ಅದೊಂದು ಏಜ್ ದಾಟದ್ಮೇಲೆ ರಿಸ್ಕ್ ತಗೊಳಕ್ ಆಗಲ್ಲ, ಮೆಂಟಲಿ ಯುಲ್ ಬಿ. ಸೊ ಆ ಏಜ್ ಅಲ್ಲಿ ಯಾರಿಗ್ ಇಂಟ್ರೆಸ್ಟ್ ಇದೆ, ಪ್ಲೀಸ್ ಹೋಗಿ ಸೇರಿ. It will give you a huge and life is all about learning and unlearning. So please go for it. ನೀವು ಸೇನೆಯಿಂದ ಬಂದ ನಂತರ ಈಗ ಬಿಡುವಿನ ಸಮಯವನ್ನ ಯಾವ ರೀತಿಯಲ್ಲಿ ಕಳೀತೀರಾ? ನನ್ ಸೆಂಟ್ ಜೋಸೆಫ್ಸ್ ಅಲುಮ್ನಿ. ಸೊ ಅಲ್ಲಿ ಹೋಗಿ ಲೈಬ್ರರಿಯಲ್ಲಿ ಕೂತಿರ್ತೀನಿ. ಸೊ ಮಕ್ಕಳನ್ನ ನೋಡ್ತೀನಿ.
ಇಟ್ಸ್ ಬೀನ್ 10 years ನನ್ನ ಸ್ಕೂಲ್ ಗ್ಯಾಪ್ ಅಂಡ್ ಇದನ್ನ ನೋಡಿದ್ರೆ 10 years ಆಗಿದೆ. ಬಟ್ ಇನ್ನ ಮಕ್ಕಳು ತುಂಬಾನೇ ಒಳಗೊಳಗೆ ಸಫರ್ ಆಗ್ತಾರೆ, ತುಂಬಾನೇ ಹೊರಗ್ ಬಂದ್ ಮಾತಾಡಲ್ಲ. ಅದೇ ಕಷ್ಟ ಆಗ್ಲಿ ಏನೇ ಆಗ್ಲಿ, ಈವನ್ ಇನ್ನೊಬ್ರು ಸ್ಟೂಡೆಂಟ್ಗೆ ಅನ್ಯಾಯ ಆಗ್ತಿದೆ, ಇನ್ನೊಬ್ರು ಸ್ಟೂಡೆಂಟ್ಗೆ ಯಾರೋ ಆಕ್ಚುಲಿ ಕೆಟ್ಟದಾಗಿ ಹೇಳ್ತಿದ್ದಾರೆ, ಮಾತಾಡ್ತಿದ್ದಾರೆ ಅನ್ನೋವಾಗ ಮಕ್ಳು ಸುಮ್ನೆ ಆಗ್ಬಿಡ್ತಾರೆ. ಕಮ್ ಔಟ್ ಅಂಡ್ ಟಾಕ್. ನಿಮ್ಗೆ ವಾಯ್ಸ್ ಕೊಟ್ಟಿದ್ದಾರೆ ದೇವ್ರು, ಯು ಹ್ಯಾವ್ ಅ ವಾಯ್ಸ್ ಅಂಡ್ ಮೇಕ್ ಇಟ್ ಹರ್ಡ್. ಇದು ಬರೀ ಸ್ಕೂಲಲ್ಲೇ ಅಲ್ಲ, ಈವನ್ ನಮ್ ಸಮಾಜದಲ್ಲೂ ನೋಡ್ತೀವಿ. ನಮ್ ಹತ್ರದಲ್ಲಿ ನಮ್ ಮುಂದೆನೆ ಅನ್ಯಾಯ ಆಗ್ತಿದ್ರು, ವಿ ಜಸ್ಟ್ ಕ್ಲೋಸ್ ಐಸ್ ಅಂಡ್ ವಾಕ್ ಆಫ್. ಅದನ್ನ ಆಗಕ್ ಬಿಡ್ಬೇಡಿ, ಬಿಕಾಸ್ ನಾಳೆ ಅದೇ ಅನ್ಯಾಯ ನಿಮ್ಗೂ ಆಗ್ಬೋದು. ಅದೊಂದು ಎಚ್ಚರ ಇಟ್ಕೊಂಡು ನಮ್ ಮನ್ಸಿಗೆ ಆತ್ಮಸಾಕ್ಷಿಗೆ ತಕ್ಕಂತೆ ನಡ್ಕೊಳ್ಳೋದು ಒಳ್ಳೇದು. ಇಷ್ಟೊತ್ತು ತಮ್ಮ ಸೇನಾ ಜೀವನದ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ಸ್ ಅ ಲಾಟ್. ಇದುವರೆಗೆ ಸೇನಾ ಸ್ಮರಣೆ, ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ ಕೇಳಿದಿರಿ. जिंदगी है कौम की तो कौम पे लुटाए जा, कदम कदम बढ़ाए जा. ಕಾರ್ಯಕ್ರಮ ಪ್ರಸ್ತುತಿ ಉಮೇಶ್ ಡಿ ಎಂ. जिंदगी है कौम की तो कौम पे लुटाए जा. तू शेर हिंद आगे बढ़, मरने से फिर भी तू न डर, उड़ा के दुश्मनों का सर जो शे वतन बढ़ाए जा. तू शेर हिंद आगे बढ़, मरने से फिर. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.